ಮನೆಯಲ್ಲಿ ನನ್ ಮದುವೆ ಬಗ್ಗೆ ಮಾತುಕತೆ ನಡೀತಾ ಇದೆ. ಈ ಮಾತುಕತೆ 4 ವರ್ಷದಿಂದ ನಡೀತಾ ಇದೆ. ಬರೀ ಮಾತುಕತೆ ನಡೀತಾ ಇದೆ, ಮದುವೆ ಆಗ್ತಾ ಇಲ್ಲ. ನಮ್ಮಮ್ಮ ನಿನ್ನೆಯಿಂದ ಬ್ಯಾಂಗಲ್ ಬಂಗಾರಿಗೆ ಬೀಲ್ ಮಾಡೋಣ ಬಾ ಬಾ ಅಂತ ಕರೀತವ್ರೆ, ನಾನ್ ಬರ್ತಾನೆ ಇಲ್ಲ. ಅದೇನ್ ಬ್ಯಾಂಗಲ್ ಬಂಗಾರಿನೋ ಎಲ್ಲಾರು ಮಾಡ್ತಾವ್ರೆ ಅಂತ ನಾವು ಮಾಡ್ಬೇಕು ಅಂತ ಕರೀತಾವಳು. ಹಿಂಸೆ ಇಡ್ತಾಳ್ಗುಲತ್ತ ಮಾಡ್ಕೊಂಬಂದ್ಬಿಡ್ತೀನಿ ಇರ್ವಿ. ಏನಮ್ಮ ನಿಂದು ಕುತ್ಕೊಂತೀನಿ ಮಾಡಮ್ಮ, ಅದೇನ್ ಮಾಡ್ಕೆ ಮಾಡಮ್ಮ, ಸುಮ್ನೆ ನನ್ ತಲೆ ತಿನ್ಬಾರು ಮಾಡು ಹೋಗ್ಲಿ, ಇನ್ನೇನ್ ಮಾಡಾಗುತ್ತೆ. ನಾನ್ ಯಾರು ಏನ್ ಕತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವೇಸ್ಟ್. ನಾನ್ ಯಾರು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಒಂಥರ ಹುಡುಗ, ತುಂಬಾ ಅಲ್ಲ ಒಂದ್ ಲೆವೆಲ್ ಒಳ್ಳೆವನು. ಬಾಯ್ ಬಿಟ್ರೆ ಒದೆ ತಿನ್ನ ಮಾತಾಡ್ತೀನಿ. ನಾನು ಓದಲ್ಲ ಇಂಜಿನಿಯರಿಂಗ್, ನಾನು ಓದಲ್ಲ ಅಂದ್ರೆ ಓದಲ್ಲ, ಬಿಟ್ಬಿಟ್ರೆ ನಾನು ಇಲ್ಲ, ನಾನು ಹೋಗ್ಬಿಡ್ತೀನಿ. ನಾನೆಲ್ಲಾರು ನಮ್ ಸೀನಿಯರ್ಸ್ಗೆ ಇನ್ನೂ ಕೆಲಸ ಸಿಕ್ಕಿಲ್ಲ, ನಮ್ಮ ಅಣ್ಣವರು ಇನ್ನೂ ಹಂಗೆ ಸುಮ್ನೆ ಇದಾರೆ, ನನಗೆ ಇಲ್ಲಿಂದ ಸಿಗುತ್ತೆ. ನಮ್ಮಮ್ಮ ನಿನ್ನೆಯಿಂದ ಬ್ಯಾಂಗಲ್ ಬಂಗಾರಿಗೆ ಬೀಲ್ ಮಾಡೋಣ ಬಾ ಬಾ ಅಂತ ಕರೀತವ್ರೆ, ನಾನ್ ಬರ್ತಾನೆ ಇಲ್ಲ. ಅದೇನ್ ಬ್ಯಾಂಗಲ್ ಬಂಗಾರಿನೋ ಎಲ್ಲಾರು ಮಾಡ್ತಾವ್ರೆ ಅಂತ ನಾವು ಮಾಡ್ಬೇಕು ಅಂತ ಕರೀತಾವಳು. ಹಿಂಸೆ ಇಡ್ತಾಳ್ಗುಲತ್ತ ಮಾಡ್ಕೊಂಬಂದ್ಬಿಡ್ತೀನಿ ಇರ್ವಿ. ಏನಮ್ಮ ನಿಂದು ಕುತ್ಕೊಂತೀನಿ ಮಾಡಮ್ಮ, ಅದೇನ್ ಮಾಡ್ಕೆ ಮಾಡಮ್ಮ. ಏನ್ ಗುರು ಇದು, ಈ ವರ್ಷದಲ್ಲಿ 6 ತಿಂಗಳು ಮುಗ್ದೇ ಹೋಯ್ತಲ್ಲ, ಅರ್ಧ ವರ್ಷ ಮುಗ್ದೋಯ್ತಲ್ಲ. ನಾವ್ ಏನ್ ಮಾಡಿದ್ವಿ ಈ 6 ತಿಂಗಳಲ್ಲಿ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡೆ 6 ತಿಂಗಳು ಹೊಂಟೋಯ್ತಲ್ಲ. ಸರಿ ಇನ್ನ ಉಳ್ದಿರೋ 6 ತಿಂಗಳಲ್ಲಾದ್ರೂ ಏನಾದ್ರೂ ಮಾಡ್ಬೇಕು. ಆದ್ರೆ ಏನ್ ಮಾಡೋದಂತ ಗೊತ್ತಿಲ್ವಲ್ಲ, ಮತ್ತೆ ಯೋಚನೆ ಮಾಡೋಣ. ನೋಡಿ ಫ್ರೆಂಡ್ಸ್, ನಮ್ಮನೇಲಿ ನಮ್ಮಪ್ಪ ನನ್ಗೆ ಆಟ ಆಡಕ್ಕೆ ಅಂತ ಹೇಳ್ಬಿಟ್ಟು ಬಾಲ್ ತಂದ್ಕೊತೈತೆ. ನೋಡಿದ್ರೆ ಆಟ ಆಡಕ್ಕೆ ಅಂತ ಬನ್ನಿ ಅಂತ ಹೇಳಿದ್ರೆ ಒಬ್ರು ಬರ್ತಾ ಇಲ್ಲ, ಇಲ್ಲೊಂದ್ ಮಕ್ಳು ಇಲ್ಲ ಆಟ ಆಡಕ್ಕೆ ನನ್ ಜೊತೆ. ಏನ್ ಮಾಡೋದು ಹೇಳಿ, ಆಟ ಆಡಕ್ಕೆ ಯಾರಿಲ್ಲ, ನಾನು ಒಬ್ಳೆ ಹಿಂಗೆ ಬಾಲ್ ಇಟ್ಕೊಂಡು ಆಟ ಆಡ್ಬೇಕು. ಬೇಜಾರಾಗುತ್ತೆ, ಸುಮ್ಮನೆ ಹಿಂಗೆ ಇಟ್ಕೊಂಡಿರ್ಬೇಕು ಯಾವಾಗ್ಲೂ. ನಮ್ಮ ಅಪ್ಪನು ಬಾ ಆಟ ಆಡೋಣ ಅಂತ ಹೇಳಿದ್ರೆ ಬರೋದೇ ಇಲ್ಲ. ನಮ್ಮಮ್ಮ ನಿನ್ನೆಯಿಂದ ಬ್ಯಾಂಗಲ್ ಬಂಗಾರಿಗೆ ಬೀಲ್ ಮಾಡೋಣ ಬಾ ಬಾ ಅಂತ ಕರೀತವ್ರೆ, ನಾನ್ ಬರ್ತಾನೆ ಇಲ್ಲ. ಅದೇನ್ ಬ್ಯಾಂಗಲ್ ಬಂಗಾರಿನೋ ಎಲ್ಲಾರು ಮಾಡ್ತಾವ್ರೆ ಅಂತ ನಾವು ಮಾಡ್ಬೇಕು ಅಂತ ಕರೀತಾವಳು. ಹಿಂಸೆ ಇಡ್ತಾಳ್ಗುಲತ್ತ ಮಾಡ್ಕೊಂಬಂದ್ಬಿಡ್ತೀನಿ ಇರ್ವಿ. ಏನಮ್ಮ ನಿಂದು ಕುತ್ಕೊಂತೀನಿ ಮಾಡಮ್ಮ, ಅದೇನ್ ಮಾಡ್ಕೆ ಮಾಡಮ್ಮ, ಸುಮ್ನೆ ನನ್ ತಲೆ ತಿನ್ಬಾರು ಮಾಡು ಹೋಗ್ಲಿ, ಇನ್ನೇನ್ ಮಾಡಾಗುತ್ತೆ. ಯಾಕೋ ನನ್ ಮಾತಿಗೆ ಬೆಲೆನೇ ಇಲ್ಲ ಈ ಮನೇಲಿ. 1 ವಾರದಿಂದ ಹೇಳ್ತಾ ಇದೀನಿ ಚಿಕನ್ ಮಾಡ್ಕೊಡಿ ಅಂತ ಹೇಳಿ, ಮಾಡ್ಕೊಡ್ತಾನೆ ಇಲ್ಲ ನಮ್ಮಮ್ಮ ಮಾಡ್ಕೊಡೋರಿಗೆ ಎದ್ದೇಳಲ್ಲ. ಹೀಗೆ ಮಲ್ಕೊಂಡಿರ್ತೀನಿ, ಮಾಡ್ಕೊಡೋವರೆಗೂ ನಾನು ಎದ್ದೇಳಲ್ಲ. ನಾನು ಅದೆಷ್ಟು ಯಾವಾಗಾದ್ರೂ ಯಾರ ಜೊತೆ ನಾ ರಿಲೇಶನ್ಶಿಪ್ ಅಲ್ಲಿರ ಇಲ್ಲ ಬ್ರದರ್, ಯಾರ ಜೊತೆ ಇರಲ್ಲ. ಏನ್ ಕಾರಣ ಅಂತ ಕೇಳ್ಬೋದಾ? ಚಿಕ್ಕವನಿಂದ ನಮ್ಮಮ್ಮ ದೃಷ್ಟಿ ತೆಗೆದು ಯಾರು ಕಣ್ ಬೀಳದೆ ಇರ್ಲಿ ಅಂತ ಇನ್ನುವರೆಗಾದ್ರೂ ಯಾರು ಕಣ್ಣು ಎತ್ ನೋಡಿ ಇಲ್ಲ. ಈ ಬೇಕುಪ್ ನನ್ ಮಗನಿಗೆ ನನ್ ಬಿಟ್ರೆ ಗತಿ ಇಲ್ಲ, ನನ್ಗೆ ಈ ನನ್ ಮಗನ್ ಬಿಟ್ರೆ ಗತಿ ಇಲ್ಲ. ಏಕದಂತ ವಿಘ್ನೇಶ್ವರ ಮೋದಕ ಹಸ್ತ ಎಲ್ರೂ ನೀನ್ ಪೂಜೆ ಮಾಡಿ ನೈವೇದ್ಯಕ್ಕೆ ಅಂತ ಕಾಯಿ ಒಡೆದು ಬಾಳೆಹಣ್ಣಿಟ್ಟು ಸುಮ್ನಾಗ್ಬಿಡ್ತಾರೆ. ಆದ್ರೆ ನಾನ್ ಮಾತ್ರ ಬೆಳಿಗ್ಗೆನೆ ಬಿಸಿ ಇಡ್ಲಿ ಸಾಂಬಾರ್ ಒಡೆ ಇಡ್ತೀನಿ. ನಂತರ ಇನ್ಯಾವ ನನ್ನ ಮಗ ಇಡ್ತಾನೆ ಹೇಳು. ಇವತ್ತು ನನ್ನ ವ್ಯಾಪಾರ ಚೆನ್ನಾಗಾಗಿ ನನ್ಗ ಈ ಮನೆಯಲ್ಲಿ ಎಲ್ಲಾ ಕೆಲ್ಸನೂ ನಾನೇ ಮಾಡ್ಬೇಕು. ಹಾಕೋ 2 ಬಿಸ್ಕೆಟ್ಗೆ ಎಷ್ಟು ಅಂತ ಮಾಡ್ಕೊಳ ನಾನು ಕರ್ಕೊಂಡ್ಬಿಟ್ರು ಸಾಕ್ತೀನಿ ಅನ್ಬಿಟ್ಟು. ಈಗ ನೋಡಿದ್ರೆ ಕುಂಬಳಕಾಯಿ ಬೀಜ ತೆಗಿಬೇಕಂದ್ರೆ ಬೀಜನ ಆ ಬೇಕುಪ್ಪ ನಿನ್ ಮಗ 3 ಫೋನ್ ನೋಡ್ಕೊಂಡು ಕೂತಿರ್ತಾನೆ, ಏನು ಹೇಳ್ಬಿಡ ಅವನ್ಗೆ. ನಾನ್ ಪೆಂಕಿನ್ ಮೈಟ್ ಮಾಡ್ತೀನಿ ಅಂದಿದ ತಕ್ಷಣ ನನಗೆ ಕೆಲ್ಸ ಹೇಳು. ₹100 ಕಬಾಬ್ ಕೊಡ್ಸಮ್ಮ ಅಂತ ಅಂದ್ರೆ ಚಪ್ಪ 100 ಮಾತುಗಳು ಹಾಡ್ಬಿಡ್ತಾರ ನಮ್ಮಮ್ಮ. ಬಾಯ ಬೊಂಬಾಯಿ ಮಿಠಾಯ ಅದೇನು ಅಂತಾರಲ್ಲ, ಯಾರು ದೊಡ್ಡೊಳಗಡೆ ಕೈ ಹಾಕಿದ್ದು ಅಂತ. ನಿಜವಾಗ್ಲೂ ಹೋಗಿ ನಮ್ಮ ಅಜ್ಜಿಗೆ ಫೋನ್ ಮಾಡಿ ಕೇಳ್ಬೇಕು, ಯಾರು ನಮ್ಮಮ್ಮ ದೊಡ್ಡೊಳಗಡೆ ಕೈ ಹಾಕಿದ್ದು ಅಂತ. ಕವ 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 ಚವ